ಮಗನ ಹೇಳಿಕೆಗೆ ತಂದೆ ಏನಂದರು, ಅದು ಇಂಪಾರ್ಟೆಂಟು. ಸಿದ್ದರಾಮಯ್ಯನವರು ಜಾಸ್ತಿ ಏನು ಎಳೆದಾಡಲಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಅಂಥೇಳಿ, ಅಂದರೆ ಹಳೆಯ ಸ್ಟ್ಯಾಂಡಿಗೆ ಅಂಟಿಕೊಂಡ್ರು. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ. ಮೊದಲು 5 ವರ್ಷ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಿದ್ರು. ಪೂರ್ತಿ ಅವಧಿ ನಾನೇ ಮಾಡ್ತೀನಿ, ಮುಂದಿನ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಿದ್ರು. ಇವತ್ತು ಬರೀ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಅಂದರು. KN ರಾಜಣ್ಣ, ಮಾಜಿ ಸಚಿವ KN ರಾಜಣ್ಣ ಅವರು ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ, ಆಗದಾದರೆ ಹೈಕಮಾಂಡ್ ಏನಾದ್ರು CM ಚೇಂಜ್ ಮಾಡಬೇಕು ಅಂತ ತೀರ್ಮಾನಿಸಿದ್ರೆ ಪರಮೇಶ್ವರ್ ಅವರನ್ನು ಮಾಡಬೇಕು. MB ಪಾಟೀಲ್ರು ರೇಸ್ನಲ್ಲಿದ್ದಾರೆ ಅಂದರು. ಸತೀಶ್ ಜಾರಕಿಹೊಳಿ ಅವರು ಇದೇನು ಯತೀಂದ್ರ ಏನು ಮೊದಲನೇ ಸಲ ಹೇಳಿರೋದ, 100 ಸಲ ಹೇಳಿದ್ದಾರೆ ಬಿಡಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅಂದರು. ಸಹಜವಾಗಿ ಒಂದು ಕುತೂಹಲ ಇರುತ್ತೆ, ಯತೀಂದ್ರ ಅವರು ಹೇಳಿದ್ದಕ್ಕೆ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು. DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಸಿಗಲಿಲ್ಲ, ಮಾತಾಡೋಕ್ಕೆ ಹೋಗೋದಿಲ್ಲ ಅವರು ಸಾಮಾನ್ಯವಾಗಿ, ತೀರಾ ಅನಿವಾರ್ಯ ಸನ್ನಿವೇಶ ಬರುವ ತನಕ. DK ಶಿವಕುಮಾರ್ ಅವರು ಮಾತಾಡಲಿಲ್ಲ ಅಂದ ತಕ್ಷಣ ಏನಂತೀವಿ ನಾವು, DK ಸುರೇಶ್ ಅವರು ಏನಾರು ಅಂದ್ರ ಅಂತ. DK ಸುರೇಶ್ ಅವರು ನೇರವಾಗಿ ಯತೀಂದ್ರ ಅವರ ಮಾತಿಗೆ ಪ್ರತಿಕ್ರಿಯೆಯನ್ನೇನು ಕೊಟ್ಟಿಲ್ಲ. ನೇರವಾಗಿ ಕೊಟ್ಟಿಲ್ಲ ಅಂದರೆ ಪ್ರತ್ಯಕ್ಷವಾಗಿ ಕೊಟ್ಟಿಲ್ಲ ಅಂದರೆ ಪರೋಕ್ಷವಾಗಿ ಕೊಟ್ಟರು ಅಂತ ಅರ್ಥ. ಅದು ಕುಣಿಗಲ್ನಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ರು ನೋಡಿ, ಅಲ್ಲಿ ಮಸ್ತ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಮಾಡೋದಕ್ಕೆ ಕ್ರೀಡೆ ಸೋಲು ಗೆಲುವು ಇದ್ದೇ ಇರುತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತಿರ್ಬೇಕು. ಮಾತು DK ಸುರೇಶ್ ಅವ್ರದ್ದು ಕೇಳಿಸ್ಕೊಳ್ಳಿ. ಪ್ರಯತ್ನ ಮಾಡ್ತಾ ಇರಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತೇಳಿ ಪ್ರಯತ್ನ ಬಿಡ್ಲಿಕ್ಕಾಗೋದಿಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ಕೂಡ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ, ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಪ್ರಯತ್ನ ಮಾಡ್ತಾ ಇರಿ, ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತೇಳಿ ಪ್ರಯತ್ನ ಬಿಡ್ಲಿಕ್ಕಾಗೋದಿಲ್ಲ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ಅರ್ಥ ಆಯಿತು ಅನ್ಸುತ್ತೆ.